ಕರುನಾಡಿಗೆ ನಮಸ್ಕಾರ. ಕೆಸೆಟ್ ಮೊದಲನೇ ಪತ್ರಿಕೆ 9ನೇ ಟಾಪಿಕ್ ಪರಿಸರ ಅಧ್ಯಯನ. ಇದರಲ್ಲಿ 100 ಇಂಪಾರ್ಟೆಂಟ್ ಕನ್ಸೆಪ್ಟ್ ಬಗ್ಗೆ ನಾವು ನೋಡ್ತಾ ಇದ್ದೀವಿ. 62 ಕನ್ಸೆಪ್ಟ್ ಮುಗಿವೆ. 63ನೇ ಕನ್ಸೆಪ್ಟ್, ಎಕ್ಸೆಸ್ ಗ್ರೋತ್ ಆಫ್ ಅಕ್ವಾಟಿಕ್ ಪ್ಲಾಂಟ್ ಇನ್ ಅವರ್ ವಾಟರ್ ಬಾಡೀಸ್ ಈಸ್ ಡ್ಯೂ ಟು ಇನ್ಕ್ರೀಸ್ ಇನ್ ನೈಟ್ರೇಟ್ ಅಂಡ್ ಫಾಸ್ಫೇಟ್ಸ್. ನೀರಿನಲ್ಲಿ ಜಲವನಸ್ಪತಿಗಳು ಬೆಳೆಯುತ್ತಿದ್ದರೆ ಆ ನೀರಿನಲ್ಲಿ ನೈಟ್ರೇಟ್ ಮತ್ತು ಫಾಸ್ಫೇಟದ ಪ್ರಮಾಣ ಹೆಚ್ಚಿಗೆ ಇದೆ ಎಂದು ತಿಳಿದುಕೊಳ್ಳಬೇಕು. ನೀರಿನಲ್ಲಿ ಫಾಸ್ಫೇಟ್ ಮತ್ತು ನೈಟ್ರೇಟದ ಪ್ರಮಾಣ ಹೆಚ್ಚಾದಾಗ ಅಲ್ಲಿ ಜಲವನಸ್ಪತಿಗಳು ಬೆಳೆಯುತ್ತವೆ. ಹಾರಿಜಾಂಟಲ್ ಇಕ್ವಿಲೆಂಟ್ ಈಸ್ ದ ಹಾರಿಜಾಂಟಲ್ ಡಿಸ್ಟೆನ್ಸ್ ಬಿಟ್ವೀನ್ ಟೂ ಸಕ್ಸೆಸಿವ್ ಲೈನ್ಸ್ ವಿಚ್ ಇಸ್ ಕಾಲ್ಡ್ ಕಾಂಟೂರ್. ಇವು ಎರಡು ಕಾಲ್ಪನಿಕ ರೇಷೆಗಳು. ಎರಡು ಭೂಭಾಗದ ಎತ್ತರವು ಸಮಾನವಾಗಿದ್ದರೆ ಸಮಾನ ಎತ್ತರದ ಭೂಭಾಗಗಳನ್ನು ತೋರಿಸುವ ಸಲುವಾಗಿ ಇದ್ದಂಥ ರೇಖೆಗೆ ಕಾಂಟೂರ್ ರೇಖೆಗಳು ಎಂದು ಕರೆಯುತ್ತಾರೆ. ಈಗ ಸಪೋಸ್ ಭೂಭಾಗದೊಳಗ ಈ ಭಾಗದ ಅಕ್ಕಲ್ಕೋಟದ ಎತ್ತರ ಸಮುದ್ರ ಪಾತಳಿಯಿಂದ 2 ಕಿಲೋಮೀಟರ್ ಅಂತರ ಅಂತೇಳಿ. ಕಲಬುರಗಿದ ಅಂತರ ಎಷ್ಟಾಯ್ತು? ಕಲಬುರಗಿದೂ ಸಮುದ್ರದ ಪಾತಳಿಯಿಂದ 2 ಕಿಲೋಮೀಟರ್ ಎತ್ತರ ಇತ್ತಂದ್ರೆ ಅದು ಎರಡು ಸೇಮ್. ಒಂದೊಂದು ಬಹಳ ಎತ್ತರ ಇರ್ತಾವ್ರಿ. ಈಗ ಕಳಸುಬಾಯಿ ಅಂತೇಳಿ ಮಹಾರಾಷ್ಟ್ರದೊಳಗೆ ಅತಿ ಎತ್ತರವಾದ ಶಿಖರ, ಕರ್ನಾಟಕದೊಳಗೆ ಅತಿ ಎತ್ತರವಾದ ಶಿಖರ. ನೋಡ್ರಿ, ಎರಡು ಭಾಗದ ಎತ್ತರವು ಸಮಾನವಾಗಿದ್ದರೆ ಭೂಮಿಯ ಮೇಲೆ ಏನು ಭೂಭಾಗದ ನೋಡ್ರದ ಎಲ್ಲ ಕಡೆ ಸಮಾನ ಇಲ್ಲ. ಒಂದು ತೋಲಿ ತಗ್ಗದ, ಒಂದು ತೋಲಿ ಎತ್ತರದ. ಎರಡು ಸಮಾನವಾಗಿ ಎತ್ತರವಾಗಿ ಇರುವ ಸ್ಥಳಗಳನ್ನು ಜೋಡಿಸುವ ರೇಖೆಗಳಿಗೆ ಕಾಂಟೋರ್ ರೇಖೆಗಳು ಎಂದು ಕರೆಯುತ್ತಾರೆ. ಈಗ ಒಮ್ಮೊಮ್ಮೆ ಇನ್ನೊಂದು ರೀ, ಎರಡು ಸ್ಥಳಗಳಲ್ಲಿ ಸಮಾನ ಉಷ್ಣತಾಮಾನ ಇತ್ತು. ಸಮಾನ ಉಷ್ಣತಾಮಾನ ಇರುವ ಸ್ಥಳಗಳನ್ನು ಜೋಡಿಸುವ ಕಾಲ್ಪನಿಕ ರೇಖೆಗಳಿಗೆ ಸಮೋಷ್ಣ ರೇಖೆಗಳು ಎಂದು ಕರೆಯುತ್ತಾರೆ. ಸಮೋಷ್ಣ. ಕಲಬುರಗಿದು ಉಷ್ಣತಾಮಾನ 48 ಸೆಲ್ಸಿಯಸ್, ಸೊಲ್ಲಾಪುರದ ಉಷ್ಣತಾಮಾನ 48 ಸೆಲ್ಸಿಯಸ್. ಎರಡನ್ನು ಜೋಡಿಸುವ ರೇಖೆಗಳು. ಬೆಂಗಳೂರದು ತಂಪು ಹವಾಮಾನ ಅದ ರೀ, ಊಟಿದು ತಂಪು ಹವಾಮಾನ ಅದ. ತಂಪು ಹವಾಮಾನ, ಉಷ್ಣತಾಮಾನ ಕಡಿಮೆ. ಎಲ್ಲಿ ಕಡಿಮೆ ಉಷ್ಣತಾಮಾನ ಇರ್ತದೆ ಅದರ ಜೋಡಿಸುವ ರೇಖೆಗಳು. ಎಲ್ಲಿ ಹೆಚ್ಚು ಇರುವ ಅಂದ್ರೆ ಎರಡು ಸ್ಥಳಗಳಲ್ಲಿ ಸಮಾನವಾದ ಉಷ್ಣತಾಮಾನ ಇದ್ದರೆ ಸಮಾನ ಉಷ್ಣತಾಮಾನ ಇರುವ ಎರಡು ಸ್ಥಳಗಳನ್ನು ಜೋಡಿಸುವ ರೇಖೆಗಳಿಗೆ ಸಮೋಷ್ಣ ರೇಖೆಗಳು. ಇದು ಕಾಂಟೋರ್ ಎಂದರೆ ಎರಡು ಸಮಾನವಾಗಿ ಎತ್ತರ ಇರುವ ಸ್ಥಳಗಳನ್ನು ಜೋಡಿಸುವ ರೇಖೆಗಳಿಗೆ ಭೂಗೋಳದಲ್ಲಿ ಕಾಂಟೋರ್ ಎಂದು ಕರೆಯುತ್ತಾರೆ. ಇದು ನಕಾಶದೊಳಗೆ ಇರ್ತೈತ್ರಿ. ಇನ್ನು ಸೋಲಾರ್ ಥರ್ಮಲ್ ಎದಕ್ಕೆ ಯೂಸ್ ಮಾಡಿ? ಸೋಲಾರ್ ಥರ್ಮಲ್ is a natural system used for hot water for domestic purpose. ನೀರು ಕಾಯಿಸುವ ಸಲುವಾಗಿ ಸೋಲಾರ್ ಥರ್ಮಲ್ ಅನ್ನು ಉಪಯೋಗ ಮಾಡುತ್ತಾರೆ. ನೀರು ಕಾಯಿಸುವ ಸಲುವಾಗಿ ಮನೆಯೊಳಗೆ. ಬಯೋ ಆಗ್ಮೆಂಟೇಷನ್ ಎಂದರೆ ಏನು? ಬಯೋ ಆಗ್ಮೆಂಟೇಷನ್ ಅಂದ್ರೆ ಜೈವಿಕ ಸಂವರ್ಧನೆ. ಎಲ್ಲಿ ಮಣ್ಣು ಇರ್ತದೆ ನೋಡ್ರಿ, ಮಣ್ಣಿನೊಳಗ ಪ್ರದೂಷಣೆ ಪ್ರಮಾಣ ಹೆಚ್ಚು ಇದ್ದರೆ, ಮಣ್ಣಿನ ಫಲವತ್ತತೆ ಪ್ರಮಾಣ ಕಡಿಮೆ ಇದ್ದರೆ, ಆ ಫಲವತ್ತತೆ ಪ್ರಮಾಣ ಕಡಿಮೆ ಇದ್ದಾಗ ಅದನ್ನು ಹೆಚ್ಚಿಸುವ ಸಲುವಾಗಿ ಆ ಭಾಗದಲ್ಲಿ ಮೈಕ್ರೋ ಆರ್ಗ್ಯಾನಿಸಮ್ಗಳನ್ನು ತಂದು ಬಿಡುತ್ತಾರೆ. ಸೂಕ್ಷ್ಮ ಜೀವಾಣುಗಳನ್ನು ಆ ಮಣ್ಣಿನಲ್ಲಿ ಬಿಟ್ಟಾಗ ಆ ಮಣ್ಣಿನಲ್ಲಿರುವ ಪ್ರದೂಷಣೆ ಪ್ರಮಾಣ ಕಡಿಮೆ ಮಾಡಿ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಗೆ ಮಾಡುತ್ತದೆ. ಇದಕ್ಕೆ ಜೈವಿಕ ಸಂವರ್ಧನೆ ಎಂದು ಕರೆಯುತ್ತಾರೆ. ಮಣ್ಣಿನೊಳಗ ಪ್ರದೂಷಣ ಪ್ರಮಾಣ ಹೆಚ್ಚು ಇದ್ದರೆ ಆ ಪ್ರದೂಷಣ ಪ್ರಮಾಣವನ್ನು ಕಡಿಮೆ ಮಾಡುವ ಸಲುವಾಗಿ, ಅವುಗಳನ್ನು ವಿಘಟನೆ ಮಾಡುವ ಸಲುವಾಗಿ ಈ ಮೈಕ್ರೋ ಆರ್ಗ್ಯಾನಿಸಮ್ಗಳನ್ನು ಉಪಯೋಗ ಮಾಡುತ್ತಾರೆ. ಸೂಕ್ಷ್ಮ ಜೀವಿಗಳನ್ನು ತಂದು ಬಿಟ್ಟು, ಎಲ್ಲಿ ಮಣ್ಣು ಅದು ತಿಳಿದಿರಲ್ಲ, ಮಣ್ಣೆಲ್ಲ ದೂಷಿತ ಆಗ್ಯದ. ಮಣ್ಣು ದೂಷಿತ ಮಣ್ಣಿನೊಳಗೆ ಇವೆಲ್ಲ ಸೂಕ್ಷ್ಮ ಜೀವಿಗಳನ್ನ ತಂದು ಬಿಡೋದು, ಮೈಕ್ರೋ ಆರ್ಗಾನಿಸಮ್ಗಳನ್ನು. ಇವು ಮೈಕ್ರೋ ಆರ್ಗಾನಿಸಮ್ ಏನ್ ಮಾಡ್ತಾವ್ರಿ? ದೂಷಿತ ಘಟಕಗಳನ್ನ ಕಡಿಮೆ ಮಾಡಿ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಗೆ ಮಾಡುತ್ತವೆ. ಡೆಸಿಬಲ್ ಇಸ್ ದ ಯೂನಿಟ್ ಫಾರ್ ಮೆಜರಿಂಗ್ ದ ಇಂಟೆನ್ಸಿಟಿ ಆಫ್ ಸೌಂಡ್. ಧ್ವನಿಯ ಒಂದು ತೀವ್ರತೆಯನ್ನು ಅಳೆಯುವ ಸಲುವಾಗಿ ಡೆಸಿಬಲ್ ಅನ್ನು ಉಪಯೋಗ ಮಾಡುತ್ತಾರೆ. ಇನ್ನು ಮ್ಯಾಂಗ್ರೋವ್ ಅನ್ನೋ ಒಂದು ವನಸ್ಪತಿ ಐತಿ. ಇದು ಸಮುದ್ರದ ದಂಡೆಯಲ್ಲಿ ಅಥವಾ ಕರಾವಳಿ ಪ್ರದೇಶದಲ್ಲಿ ಬೆಳೆಯುತ್ತದೆ. ಈಗ ಮಂಗಳೂರದೊಳಗ, ಸಮುದ್ರ ದಂಡಿ ಒಳಗೆ, ಕೇರಳದೊಳಗ, ಸಮುದ್ರದ ದಂಡಿ ಒಳಗನೆ ಈ ವನಸ್ಪತಿಗಳು ಇರ್ತಿರ್ತಾವ್ರಿ. ಉಪ್ಪು ನೀರಿನ ಸ್ಥಳಗಳಲ್ಲಿ ಮ್ಯಾಂಗ್ರೋವ್ ವನಸ್ಪತಿಗಳು ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆಯುತ್ತವೆ. ಇದು ಕರಾವಳಿ ಪ್ರದೇಶದಲ್ಲಿ ಸಮುದ್ರದ ದಂಡೆಗೆ ಬೆಳೆಯುತ್ತವೆ. ಸಮುದ್ರದೊಳಗಿನ ನೀರಿನ ಅಲೆಗಳು ಎಷ್ಟು ಬಂದು ಈ ಗಿಡಗಳಿಗೆ ಬಂದು ಅಪ್ಪಳಿಸಿದ್ರು ಕೂಡ ಈ ಗಿಡಗಳು ಮುರಿಯುವುದಿಲ್ಲ, ಅಷ್ಟು ಗಟ್ಟಿಯಾಗಿ ಶಟದ ನಿಂತಿರುತ್ತವೆ.
ಹೇಳ್ರಿ ಸರ್. 69ನೇದು, ಇಟ್ ಈಸ್ ಬಿಲೀವ್ಡ್ ದಟ್ ಅವರ್ ಗ್ಲೋಬ್ ಈಸ್ ವಾರ್ಮಿಂಗ್ ಪ್ರೋಗ್ರೆಸಿವ್ಲಿ. ದಿಸ್ ಗ್ಲೋಬಲ್ ವಾರ್ಮಿಂಗ್ ವಿಲ್ ಇವೆಂಚುಲಿ ರಿಸಲ್ಟ್ ಇನ್ ಮೆಲ್ಟಿಂಗ್ ಆಫ್ ಪೋಲಾರ್ ಐಸ್. ನಮ್ಮ ಪ್ರಪಂಚ ಅತಿ ವೇಗದಲ್ಲಿ ಪ್ರಗತಿ ಹೊಂದುತ್ತಿದೆ. ಇಂದಿಲ್ಲ ನಾಳೆ ನಮ್ಮ ಪೃಥ್ವಿಯ ಮೇಲೆ ಉತ್ತರ ಧ್ರುವ ಮತ್ತು ದಕ್ಷಿಣ ಧ್ರುವದೊಳಗಿರುವ ಏನು ಐಸ್ಗಳದಾವ ನೋಡ್ರಿ, ಅದು ಕರಗಿ 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 ನೀರಾಗುವ ಸಂಭವತೆ ಇದೆ. ಅಂದ್ರೆ ಮುಳುಗಿ ಹೋಗುತ್ತದೆ ಪೃಥ್ವಿ ಅಂತೇಳಿ ಅದ್ರ ಕನ್ಸೆಪ್ಟ್ ಅರ್ಥ. ಫ್ಲೈ ಆಶ್, ಆಶ್ ಅಂದ್ರೆ ನಾವೇನು ಕರಿತೀವಿ ಆಶ್, ಬೂದಿ. ಫ್ಲೈ ಆಶ್ ಪ್ರೊಡ್ಯೂಸ್ಡ್ ಇನ್ ಥರ್ಮಲ್ ಪವರ್ ಪ್ಲಾಂಟ್. ಈ ಭೂ ಔಷ್ಣಿಕದಿಂದ ವಿದ್ಯುತ್ ನಿರ್ಮಿತಿ ಮಾಡುವಾಗ ಬೂದಿಯು ಆ ಔಷ್ಣಿಕದಿಂದ ಹೊರಗೆ ಬೀಳುತ್ತದೆ. ಆ ಬೂದಿಯನ್ನು ಸಂಗ್ರಹ ಮಾಡಿ ಅದರಿಂದ ನಾವು ಪಾಸಿಟಿವ್ ಆಗಿ ಉಪಯೋಗ ಮಾಡಿಕೊಳ್ಳಲು ಬರುತ್ತದೆ ಅಂತ ಹೇಳ್ತಾರೆ. ಈ ಫ್ಲೈ ಆಶದಿಂದ ನಾವು ಏನನ್ನು ಉಪಯೋಗ ಮಾಡ್ಬೋದು, ಒಕ್ಕಲುತನಕ್ಕೆ ಹೊಲದೊಳಗೆ ತಂದು ಮಣ್ಣಿನೊಳಗೆ ನಾವು ಮಿಶ್ರಣ ಮಾಡಿದ್ರೆ ಮಣ್ಣಿನ ಫಲವತ್ತತೆ ಹೆಚ್ಚಾಗ್ತದಂತೆ. ಅಗ್ರಿಕಲ್ಚರ್ ಆಸ್ ಅ ಮೈಕ್ರೋ ನ್ಯೂಟ್ರಿಯೆಂಟ್. ಆಮೇಲೆ ವೇಸ್ಟ್ ಲ್ಯಾಂಡ್ ಡೆವಲಪ್ಮೆಂಟ್, ಎಲ್ಲಿ ಬರಡು ಭೂಮಿ ಇದೆಯೋ ಆ ಭೂಮಿಯಲ್ಲಿ ಈ ಬೂದಿಯನ್ನು ಹಾಕಿದರೆ ಬರಡು ಭೂಮಿಯು ಸ್ವಲ್ಪ ವಿಕಾಸ ಆಗಬಹುದು. ಮೂರನೇದು ಡ್ಯಾಮ್, ನೀರಿನ ಒಂದು ಸಂಗ್ರಹ ಮಾಡೋ ಸಲುವಾಗಿ, ಡ್ಯಾಮ್ ಅಣೆಕಟ್ಟುಗಳನ್ನು ಕಟ್ಟುವ ಸಲುವಾಗಿ ಮತ್ತು ನೀರನ್ನು ಹಿಡಿದಿಟ್ಟುಕೊಳ್ಳುವ ಸಲುವಾಗಿ, ಈ ಹೌದುಗಳನ್ನು ಕಟ್ಟುವ ಸಲುವಾಗಿ, ಡ್ಯಾಮ್ಗಳನ್ನು ಕಟ್ಟುವ ಸಲುವಾಗಿ ಫ್ಲಾಶ್ ಆಶ್ ಅನ್ನು ಉಪಯೋಗ ಮಾಡಬಹುದು, ಫ್ಲೈ ಆಶ್ ಅನ್ನು. ಇವನ್ನ ಬ್ರಿಕ್ ಇಂಡಸ್ಟ್ರಿದೊಳಗೆ ಕೂಡ ಇಟ್ಟಂಗಿ ಅಂತ ಕರಿತೀವಲ್ಲ, ಇಟ್ಟಂಗಿಗಳನ್ನು ನಿರ್ಮಾಣ ಮಾಡುವ ಒಂದು ಕೆಲಸದಲ್ಲಿ ಕೂಡ ಈ ಬೂದಿಯನ್ನು ಉಪಯೋಗಿಸಬಹುದು. ಸೆಮಿ ಕಂಡಕ್ಟರ್ ಮಟೀರಿಯಲ್ ಕಂಪೋನೆಂಟ್ ಆಫ್ ಸೋಲಾರ್ ಪ್ಯಾನಲ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಡೈರೆಕ್ಟ್ಲಿ ಜನರೇಟಿಂಗ್ ಎಲೆಕ್ಟ್ರಿಕ್ ಕರೆಂಟ್ ವೆನ್ ಎಕ್ಸ್ಪೋಸ್ಡ್ ಟು ಸನ್ಲೈಟ್. ಈಗ ನಮ್ಮ ಮನೆ ಮಾಲಕರ ಮನೆ ಮೇಲೆ ಇದಾದವ್ರಿ ಸೋಲಾರ್ ಎಲೆಕ್ಟ್ರಿಸಿಟಿ, ಅದು ಹಿಂಗೆ ಇಟ್ಟಿರ್ತಾರೆ. ಬಿಸಿಲಿಂದ ಸೂರ್ಯನ ಕಿರಣಗಳು ಅದ್ರ ಮೇಲೆ ಬಿದ್ದು ಬಿದ್ದು ಅದರಿಂದ ವಿದ್ಯುತ್ ತಯಾರಾಗ್ತದೆ. ಅದನ್ನು ಉಪಯೋಗ ಮಾಡ್ತಾರೆ ನಮ್ಮ ಮನೆ ಮಾಲಕರು, ಯಜಮಾನ್ರು ಭಾಳ ಒಳ್ಳೆಯವರು ಅದಾರ, ಎಷ್ಟು ಶಾಣೆ ಇರದಾರ ನೋಡ್ರಿ. ನಾವು ಇನ್ನೂ ಜಾಸ್ತಿ ಜನ ಯೂಸ್ ಮಾಡಂಗಿಲ್ಲ, ಇದನ್ನು ಯೂಸ್ ಮಾಡಬೇಕು. ಸನ್ಲೈಟ್ ಅನ್ನ ಎಲೆಕ್ಟ್ರಿಕ್ದೊಳಗೆ ಕನ್ವರ್ಟ್ ಮಾಡುವಂಥ ಕೆಲಸ ಯಾರು ಮಾಡುತ್ತಾರೆ? ಸೆಮಿ ಕಂಡಕ್ಟರ್ ಮಟೀರಿಯಲ್. ಥ್ಯಾಂಕ್ ಯು ಸೋ ಮಚ್. ತುಂಬ ಡಿಟೇಲ್ ಆಗಿ ಹೇಳಿದ್ದೇನೆ. ದಯವಿಟ್ಟು ಅರ್ಥ ಆಯಿತು, ಸರಿ, ಅರ್ಥ ಆಗಲಿಲ್ಲ ಇನ್ನೊಂದ್ಸಲ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡಿರಿ. ಬೋರ್ಡ್ ಮೇಲೆ ಬರೆದಿದ್ದು ಎಲ್ಲ ಪಾಯಿಂಟ್ಸ್ಗಳನ್ನು ಬರೀರಿ. ನಾನು ಹೇಳ್ದಷ್ಟೇ ಫಾಲೋ ಮಾಡಿರಿ. ಇಷ್ಟಾದ್ರೂ ನೀವು ಮಿನಿಮಮ್ ನಾಲೆಜ್ ನಿಮ್ಮ ಹತ್ರ ಇರಲೇಬೇಕು. ಆ ಬುಕ್ಕು ಈ ಬುಕ್ಕು ರೆಫರೆನ್ಸ್ ಮಾಡೋದಕ್ಕಿಂತ ಆಲ್ರೆಡಿ ನಾನು ರೆಫರೆನ್ಸ್ ಮಾಡಿ ಪಾಯಿಂಟ್ಸ್ ತೆಗೆದು ನಿಮ್ಗೆ ಹೇಳ್ತಾ ಇದ್ದೀನಿ. ಪ್ಲೀಸ್ ಇದನ್ನು ಓದಿ ನೆನಪನ್ನ ಇಟ್ಕೋಬೇಕು. ಓಕೆ, ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ಏನಾ ಸಂಗೀತ, ಏನು ಕೊಟ್ಟಿದ್ದು? ಏನಮ್ಮದು? ಯಾರು ಕೊಟ್ರ? ಇರ್ತಾ ಪಾಪ ನಿನ್ ಗೆಳತಿ ಬರೀ ಅವ್ರಿಗೆ ಎಲ್ಲರೂ ಕರೆ ಅಂತಾರೆ. ಏನದು ಶುರುಕುಮ್ ಅಂದ್ರೆ? ಹಾ, ಈದ್ ಮುಬಾರಕ್. ಎಲ್ಲರಿಗೂ ಈದ್ ಮುಬಾರಕ್. ಇಲ್ಲಿ ನಮ್ಮ ಮನೆ ಹತ್ರ ನದಾಫ್ ಡಾಕ್ಟರ್ ಅದಾರ್ರಿ, ಮುಸ್ಲಿಂ ಸಮಾಜದವರು. ನಾವು ಹಿಂದೂ ಅವ್ರು ಮುಸ್ಲಿಂ ಅನ್ನೋ ಭೇದ ಭಾವ ಇಲ್ಲ. ಬಹಳ ಪ್ರೀತಿ ಗೌರವದಿಂದ ನಮ್ಮನ್ನು ನೋಡಿಕೊಳ್ತಾರೆ. ನಾವು ಅಷ್ಟೇ ಅವರನ್ನ ಗೌರವದಿಂದ ನೋಡ್ತೀವಿ. ಇವತ್ತು ಅವ್ರು ಶುರ್ಕುಮ್ ತಂದು ಕೊಟ್ಟಾರೆ ನಮ್ಮ ಚಿನ್ನೋಗ, ಸಾರು ಒಯ್ದು ಕೊಡ್ರಿ ಅಂತೇಳಿ. ಬರ್ರಿ ಶುರ್ಕುಮ್ ಕುಡಿಯೋಣ, ಸ್ವೀಟ್ ಇರ್ತದೆ ರೀ. ನಿಮಗೆ ಹೇಳಿ ಕುಡಿತೀನಿ ರೀ. ಈದ್ ಮುಬಾರಕ್. ನೀವೇನು ಕರೀಲಿಲ್ರಿ ನಮಗೆ. ಭಾಳ ರುಚಿ ಅದ್ರಿ, ಕುಡೀರಿ ಬರ್ರಿ. ನೀವದೇ ನಿಮಗೂ ನಿಮ್ಮೆಲ್ಲರ ಗೆಳೆಯರು ಯಾರಿದ್ರಂದ್ರೂ ಎಲ್ಲರಿಗೂ ಈದ್ ಮುಬಾರಕ್ ರೀ.